ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸದಾಶಿವನಗರ ಕಡೆ ಹೋಗಿದ್ದೆ. ಹೋಗಬೇಕಾದ್ರೆ ಹಾಗೆ ಅಪ್ಪು ಸರ್ ಮನೆ ರೂಟಲ್ಲೇ ಹೋಗಬೇಕಾಗಿತ್ತು. ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಹಾಗಾಗಿ ಅಪ್ಪು ಸರ್ ಮನೆ ನೋಡಿದ್ಮೇಲೆ ಸ್ವಲ್ಪ ನಿಂತ್ಕೊಂಡು ವಿಡಿಯೋ ಮಾಡಿದೆ. ರೀಸೆಂಟಾಗಿ ಅಪ್ಪು ಸರ್ದು ಮೊನ್ನೆ ಬರ್ಡೇ ಆಯಿತು. ಬರ್ಡೇ ಟೈಮಲ್ಲಿ ಮನೆ ಮುಂದೆ ಕಟೌಟ್ ಹಾಕಿದ್ದಾರೆ. ಆ ಕಟೌಟು ಸೇಮ್ ಅಪ್ಪು ಸರ್ ಇದ್ದಾರೆ ಅನ್ನೋ ಲೆವೆಲಿಗೆ ಫೀಲ್ ಆಯಿತು. ಅವ್ರು ಇದ್ದಾಗಂತೂ ನೋಡೋಕ್ಕಾಗಲಿಲ್ಲ. ಅವ್ರ ಮನೆ ಹತ್ರ ಹೋದಾಗ ಅವ್ರನ್ನೇ ನೋಡಿದಷ್ಟು ಖುಷಿ ಆಯಿತು. ಹಾಗಾಗಿ ನೋಡಿಕೊಂಡು ಆಮೇಲೆ ನಾನು ಅಲ್ಲಿ ಕೇಳಿದೆ, ಯಾರು ಇದ್ದಾರ ಇವಾಗ ಇಲ್ಲ ಅಂತ. ವಿನಯ್ ರಾಜ್ಕುಮಾರ್ ಅವರು ಶೂಟಿಂಗ್ ಹೋಗಿದ್ದಾರೆ ಅಂತ ಹೇಳಿದರು. ಆದಮೇಲೆ ರಾಘವೇಂದ್ರ ರಾಜ್ಕುಮಾರ್ ಮನೇಲಿ ಇದ್ದಾರಂತೆ, ಮಲಗಿದ್ದಾರೆ ಅಂತ ಹೇಳಿದರು. ಹಾಗಾಗಿ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಸುತ್ತ ಆ ಕಡೆ ಈ ಕಡೆ ನೋಡಿಕೊಂಡು ಸೆಕ್ಯೂರಿಟಿ ಮಾತಾಡಿಸ್ದೆ. ಅಪ್ಪು ಸರ್ ಮನೆ, ರಾಘವೇಂದ್ರ ರಾಜ್ಕುಮಾರ್ ಮನೆ ತುಂಬ ದಿನ ಆಗಿತ್ತು ಸರ್ ನೋಡಿದ್ದಿಲ್ಲ. ನಾನು ಮನೆ ಕಡೆ ಬಂದಿರಲಿಲ್ಲ. ಇವತ್ತು ಅಪ್ಪು ಸರ್ ಮನೆ ಕಡೆ ಬಂದಿದ್ದೆ. ಹಾಗೆ ನೋಡಿ, ರೀಸೆಂಟಾಗಿ ಮೊನ್ನೆ ಬರ್ಡೇ ಆಯ್ತಲ್ಲ ಅಪ್ಪು ಸರ್ದು, ಕಟೌಟ್ ಹಾಕಿದ್ದಾರೆ ಮನೆ ಮುಂದೆ ಅಪ್ಪು ಸರ್ದು. ಈ ಕಡೆ ಅಪ್ಪು ಸರ್ ಮನೆ, ಈ ಕಡೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆ. ಯುವರಾಜ್ ಕುಮಾರ್ ಅವರೆಲ್ಲ ಇಲ್ಲೇ ಇರೋದು. ಆಫೀಸ್ಗೆ ಹೋಗಿದ್ದಾರೆ ಅಂತ ಕೇಳಿದೆ, ಮೀಟ್ ಮಾಡಿಸಿ ಅಂತ. ಸೆಕ್ಯೂರಿಟಿನ ಇಲ್ಲ ಅಂತ ಹೇಳಿದರು. ಬಿಡಿ, ನೆಕ್ಸ್ಟ್ ಟೈಮ್ ಬಂದಾಗ. ಇದೇ ನೋಡಿ, ರಾಜ ಇಲ್ದಿರೋ ಅರಮನೆ. ಅವರಿಲ್ಲ ಅಂತ ನಮ್ಗೆ ಅನಿಸೋದೇ ಇಲ್ಲ. ಯಾಕಂದರೆ ಅವ್ರು ಓಡಾಡಿರೋವಂಥ ರೋಡದು, ಅವರು ವಾಸವಿದ್ದಂಥ ಮನೆ ಅದು, ಅದನ್ನು ನೋಡಿದಾಗ ಅವರೇ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಯಾರಾದರೂ ಆ ಕಡೆ ಹೋದಾಗ ಅವರು ಆ ಮನೆಯನ್ನು ನೋಡ್ಕೊಂಡು ಬನ್ನಿ. ಯಾಕಂದರೆ ಅವರೆಲ್ಲ ಉಸಿರಾಡಿದ್ದಾರೆ, ಅಲ್ಲಿ ಓಡಾಡಿದ್ದಾರೆ. ಅದೇ ನಮಗೆ ದೊಡ್ಡ ಖುಷಿ ಕೊಡುತ್ತೆ. ಯಾಕಂದರೆ ರಾಜ ಇಲ್ದಿದ್ದರೂ ರಾಜ ಓಡಾಡಿರೋ ಸ್ಥಳ ಅದು. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು.